ದ್ವಾದಶ ರಾಶಿಗಳ ವಿಚಾರ ಏನೋ ಆಯಿತು. ಆದರೆ ಸಂಕ್ರಾಂತಿಯ ಮಹತ್ವ ಏನು? ಸಂಕ್ರಾಂತಿಯ ಆಚರಣೆ ಹೇಗೆ? ಸಂಕ್ರಾಂತಿಯನ್ನು ಇವತ್ತು ಆಚರಣೆ ಮಾಡಬೇಕಾ, ನಾಳೆ ಆಚರಣೆ ಮಾಡಬೇಕಾ? ಈ ಗೊಂದಲ ಹುಟ್ಕೊಂಡಿದ್ದಾದರೂ ಹೇಗೆ? ಮತ್ತು ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ತರ್ಪಣಾದಿ ಸಲ್ಲಿಕೆ ಹೇಗೆ ಮಾಡಬೇಕಾ ಬೇಡವಾ? ಇದೆಲ್ಲದರ ಬಗ್ಗೆಯೂ ಕೂಡ ಸ್ವಲ್ಪ ವಿಚಾರಗಳನ್ನು ತಿಳ್ಕೋಬೇಕು. ಮಕರ ಸಂಕ್ರಾಂತಿ ಆಚರಣೆಯ ಮಹತ್ವ ಆದರೂ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತರ್ಪಣಾದಿ ಸಲ್ಲಿಕೆ ಮಾಡುವವರು ಇವತ್ತೇ ಮಾಡಬೇಕಾ? ಈ ಬಾರಿಯ ಸಂಕ್ರಾಂತಿಯಲ್ಲಿ ಗಂಡು ಮಕ್ಕಳಿಗೆ ದೋಷ ಇದೆಯಾ? ದೋಷ ಪರಿಹಾರಕ್ಕೆ ಯಾವ ದೇವರ ಪ್ರಾರ್ಥನೆಯನ್ನು ಮಾಡಬೇಕು? ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಶ್ರೀಧರ್ ಭಟ್ಟಾಚಾರ್ಯ ಗುರೂಜಿಯವರು ಸಂಕ್ರಾಂತಿ ಭವಿಷ್ಯವನ್ನು ತಿಳಿಸಿದ್ದಾರೆ. ಆಸಕ್ತರು ಇದನ್ನು ಯಾವ ರೀತಿ ಆಚರಣೆ ಮಾಡಬೇಕು, ತರ್ಪಣವನ್ನು ಹೇಗೆ ಸಲ್ಲಿಸಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಶ್ರೀಧರ್ ಭಟ್ಟಾಚಾರ್ಯ ಗುರೂಜಿಯವರು ಸಂಕ್ರಾಂತಿ ಭವಿಷ್ಯವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಮಕರ ಸಂಕ್ರಾಂತಿ ಮಹತ್ವ, ಆಚರಣೆ ಹೇಗಿರಬೇಕು? ಯಾವತ್ತು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು? ಸಂಕ್ರಮಣ ಯಾವಾಗ ನಡೆಯುತ್ತೆ? ಪ್ರತಿ ಬಾರಿ 14 ಬರ್ತಾ ಇತ್ತು, ಆದರೆ ಈ ಬಾರಿ 15 ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಯಾಕೆ? ಇಷ್ಟೆಲ್ಲ ಪ್ರಶ್ನೆಗಳು ಸಾರ್ವಜನಿಕ ಕ್ಷೇತ್ರದಲ್ಲಿ ಬಂದಿದೆ. ಇದಕ್ಕೆ ನೇರವಾಗಿ ಉತ್ತರವನ್ನು ಕೊಡಲಿಕ್ಕೋಸ್ಕರ ನಾನು ಈ ಒಂದು ವಾಹಿನಿಯ ಅಂದರೆ ಪಬ್ಲಿಕ್ ಟಿ ವಿ ಮುಖಾಂತರ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ನೋಡಿ, ಮುಖ್ಯವಾಗಿ ಪುಷ್ಯ ಮಾಸ ಕೃಷ್ಣ ಪಕ್ಷೆ ಏಕಾದಶಿ ದ್ವಾದಶಿ ಧೃದ್ಧಿಯೋಗೆ ಕವಲವಕರಣೆ ಸೌಮ್ಯವಾಸರೆ ಭವೇ ನಿರ್ಣಯ ಮಕರ ರಾಶಿ ಪ್ರವೇಶ ರವಿ. ಅಂದರೆ ಯಾವಾಗ ಸಿಂಹ ಲಗ್ನದಲ್ಲಿ ದ್ವಾದಶಿ ಮತ್ತು ಏಕಾದಶಿಯಲ್ಲಿ ಅಂದರೆ 14ನೇ ತಾರೀಕು ಮಧ್ಯಾಹ್ನದ ನಂತರ ಸಿಂಹ ಲಗ್ನದಲ್ಲಿ ರವಿ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ತರ್ಪಣಾದಿಗಳನ್ನು ಕೊಡ್ತಕ್ಕಂಥವರು ಈ ದಿನವೇ ತರ್ಪಣಾದಿಗಳನ್ನು ಕೊಡ್ತಕ್ಕಂಥದ್ದು, ಹಿರಿಯರಿಗೆ ನಮನವನ್ನು ಸಲ್ಲಿಸ್ತಕ್ಕಂಥವರು ಈ ದಿನವೇ ಆಚರಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಆದರೆ ಪೊಂಗಲ್, ಮಕರ ಸಂಕ್ರಾಂತಿ ಹಬ್ಬ, ಸುಗ್ಗಿಯ ಹಬ್ಬ ಅಂತ ನಾವು ಕರಿತೇವೆ. ಈ ಸುಗ್ಗಿಯ ಹಬ್ಬವನ್ನು ನಾವು 15ನೇ ತಾರೀಕು ಗುರುವಾರ ಆಚರಣೆಯನ್ನು ಮಾಡಬೇಕು. ಯಾಕೆ ಅಂತ ಅಂದರೆ ಸೂರ್ಯ ಉದಯಕ್ಕೆ ಉತ್ತರಾಯಣ ಪುಣ್ಯಕಾಲ ಅಂತಕ್ಕಂಥದ್ದು ನಮಗೆ 14ನೇ ತಾರೀಕು ದೊರೆಯಲ್ಲ, 15ನೇ ತಾರೀಕು ದೊರೆಯುತ್ತೆ. ಹಾಗಾಗಿ ನಾವು 15ನೇ ತಾರೀಕು ಸುಗ್ಗಿ ಹಬ್ಬವನ್ನು, ಮಕರ ಸಂಕ್ರಾಂತಿಯನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಹೊಳಿತು ಅಂತ ಹೇಳುತ್ತೆ ಪಂಚಾಂಗ. ಹಾಗೆ ಈ ಮಕರ ಸಂಕ್ರಾಂತಿಯ ಫಲವೇನು? ರಾಜರಲ್ಲಿ ವೈರತ್ವಗಳು ಹೆಚ್ಚಾಗತ್ತೆ, ಮಳೆ ಚೆನ್ನಾಗಾಗತ್ತೆ, ಜೊತೆಗೆ ಪೈರುಗಳು ಚೆನ್ನಾಗಿ ಬೆಳೆಯುತ್ತೆ. ಆದರೆ ಈ ಒಂದು ಮಕರ ಸಂಕ್ರಾಂತಿಯ ಹೆಸರನ್ನು ನಾವು ನೋಡಿದಾಗ ಅಂದರೆ ಮಂದಾಕಿನಿ, ಈ ಮಂದಾಕಿನಿ ಅಂತಕ್ಕಂಥದ್ದು ಏನಿದೆಯೋ ಇದರಿಂದ ಬಹಳಷ್ಟು ಗಂಡು ಮಕ್ಕಳಿಗೆ ದೋಷ ಅಂತಕ್ಕಂಥದ್ದಿದೆ. ಈ ಗಂಡು ಮಕ್ಕಳಿಗೆ ದೋಷ ಅಂತಕ್ಕಂಥದ್ದು ಬಂದಿದೆ. ಅದಕ್ಕೆ ಏನು ಮಾಡಬೇಕು? ಕುಲದೇವರ ಪ್ರಾರ್ಥನೆಯನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಇನ್ನೊಂದು ವಿಚಾರವನ್ನು ನಾವು ನೋಡಿದಾಗ ಯಾವ ರಾಶಿಯವರಿಗೆ ಅನುಕೂಲ, ಯಾವ ರಾಶಿಯವರಿಗೆ ಅನಾನುಕೂಲ? ಮುಖ್ಯವಾಗಿ ಮೇಷ, ವೃಶ್ಚಿಕ, ಧನಸ್ಸು ಮತ್ತು ಮೀನ, ಕಟಕ, ಸಿಂಹ ಇಂಥ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳು ಶತಸಿದ್ಧ. ಅಂದರೆ ಈ ಮಕರ ಸಂಕ್ರಾಂತಿಯ ಫಲ ಶುಭ ಫಲಗಳನ್ನು ಒತ್ತು ತರುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಕ್ಕಂಥದ್ದು ಕಂಡುಬರುತ್ತೆ. ಒಂದು. ಇನ್ನೊಂದು, ಯಾವ ರಾಶಿಯವರಿಗೆ ದೋಷ? ವೃಷಭ ತುಲಾಗಳಿಗೆ, ಮಿಥುನ ಕನ್ಯಾಕ್ಕೆ, ಮಕರ ಮತ್ತು ಕುಂಭಕ್ಕೆ ಬಹಳಷ್ಟು ದೋಷಗಳು ಅಂತಕ್ಕಂಥದ್ದು ಉತ್ಪತ್ತಿಯಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಇದಕ್ಕೆ ಪರಿಹಾರವನ್ನು ನಾವು ನೋಡಿದಾಗ ಸಾಧ್ಯವಾದಷ್ಟು ನಾಳೆ ಉತ್ತರಾಯಣ ಪುಣ್ಯಕಾಲದ ಮೊದಲ ದಿನದಂದು ನೀವು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಸೂರ್ಯ ನಮಸ್ಕಾರವನ್ನು ಮಾಡಿ ಎಳ್ಳು ಬೆಲ್ಲವನ್ನು ವಿತರಣೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ. ಆಗ ದೋಷಗಳು ಕ್ರಮೇಣ ಹಂತ ಹಂತವಾಗಿ ಕಮ್ಮಿ ಆಗತ್ತೆ. ಆಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಬಹಳಷ್ಟು ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಶುಭ ಫಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ, ಅಶುಭ ಫಲಗಳು ನಿವಾರಣೆಯಾಗತ್ತೆ. ಇನ್ನು ಮಕರ ಸಂಕ್ರಾಂತಿಯ ಪುರುಷನ ಹೆಸರು ಈಗಾಗಲೇ ನಾನು ಹೇಳಿದೆ, ಮಂದಹಾಕಿನಿ ಅಂತಕ್ಕಂಥದ್ದು. ಗಂಡು ಮಕ್ಕಳಿಗೆ ಎಲ್ಲೋ ಒಂದು ಕಡೆ
ಆಯಸ್ಸು ದಿನೇ ದಿನೇ ಕ್ಷೀಣಿಸ್ತಕ್ಕಂಥದ್ದು. ಅದರಲ್ಲೂ ಜಾತಕ ಏನಾದರೂ ಬಲಹೀನತೆ ಆಗಿದ್ದರೆ ನಾನಾ ರೀತಿಯ ಸಮಸ್ಯೆಗಳಾಗುತ್ತೆ. ಎಚ್ಚರಿಕೆ ವಹಿಸಿ ಜಾತಕಗಳನ್ನು ವಿಮರ್ಶೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ನಿಮಗೆಲ್ಲರಿಗೂ ಕೂಡ ಆ ಮಕರ ಸಂಕ್ರಾಂತಿಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಿಮ್ಮ ಕುಲದೇವರ ಅನುಗ್ರಹ ಅತಿ ಶೀಘ್ರವಾಗಿ ನಿಮಗೆ ದೊರೆಯಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಒಟ್ಟಾರೆ ಈ ಬಾರಿ ಬಂದಿರತಕ್ಕಂಥ ಮಕರ ಸಂಕ್ರಾಂತಿಯ ದಿನಾಂಕದ ಗೊಂದಲದ ಬಗ್ಗೆ ಕ್ಲಾರಿಟಿಯನ್ನು ಸಿಕ್ಕಿದೆ. ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು 15ನೇ ತಾರೀಕು, ಅಂದರೆ ನಾಳೆ ಅಂತ. ಓವರಾಲ್ ಈ ಸರ್ತಿ ಧನಾತ್ಮಕವಾಗೇ ಇದೆ ವೈಬ್ಸ್ ಅಂತಕ್ಕಂಥದ್ದು ಒಟ್ಟಾರೆ ಎಲ್ಲ ಜ್ಯೋತಿಷ್ಯಜ್ಞರ ಅಭಿಪ್ರಾಯವಾಗಿದೆ.